ಮೂಡ 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 ಮೂಡಾದಲ್ಲಿ ನಿವೇಶನ ಪಡೆಯದವನೇ ಮೂಡ. CM ಸಿದ್ದರಾಮಯ್ಯ ಅವರಿಗೆ ಮೂಡ ಅಕ್ರಮ ಆರೋಪ ಭಾಳ ದೊಡ್ಡ ಮಟ್ಟದಲ್ಲಿ ತಲೆಬಿಸಿ ಆಗ್ತಾ ಇದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ದೋಸ್ತಿ ಪಡೆ ಮೇಲಿಂದ ಮೇಲೆ ಮುಗಿ ಬೀಳ್ತಾ ಇದೆ. ಇದೇ ಹೊತ್ತಲ್ಲಿ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಇಲ್ಲಿ ಬೀರ, ಆಮೇಲೆ ಅದರ ಮಾಲೀಕ ಇಲ್ಲ, ಹೀಗೆಲ್ಲ ಆರೋಪ ಕೇಳಿ ಬರ್ತಾ ಇತ್ತಲ್ಲ. ಈಗ ಮಾಲೀಕರು ಪ್ರತ್ಯಕ್ಷ ಆಗಿದ್ದಾರೆ. ಅವ್ರದ್ದೇ ಒಂದು ಆರೋಪ ಇದೆ, ಅವ್ರಿಗೊಂದು ಕಂಪ್ಲೇಂಟ್ ಮಾಡಿದರೆ. ಬನ್ನಿ ಸ್ಟೋರಿ ನೋಡಿ. ನಮ್ಮ ಚಿಕ್ಕಪ್ಪ ದೇವರಾಜು, ನಮ್ಮ ಚಿಕ್ಕಪ್ಪ ಅವರು ಮಾಡಿರೋದು. ನನ್ನ ತಾತ ಜವರಯ್ಯ, ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಮಾಧ್ಯಮದಲ್ಲಿ ಬಂದು ನೋಡುವಲ್ಲ, ಯಾರೋ ಮಲ್ಲಿಕಾರ್ಜುನ ಅವರು ಮಾಡಿದಾರಲ್ಲ, ಅದನ್ನು ನೋಡಿ ಗೊತ್ತಾಯಿತು. ದೇವರಾಜು ಅವರು ಜಮೀನು ಮಾಡಿದ್ದಾರೆ, ಆಸ್ತಿ ಮಾರೋ ನಮಗೆ ಗೊತ್ತಿಲ್ಲ, ಅದೇ ಮುಖಾಂತರ ಗೊತ್ತಾಗಿದೆ. ನಮಗೆ ಮಾಡಿದ್ರೆ ನಮ್ಗೆ ಪರಿಹಾರ ನಮಗೂ ಸಿಗ್ಬೇಕು. ಅದರಲ್ಲಿ ಮಾಡಿರೋದು ಗೊತ್ತಿಲ್ವಲ್ಲ ನಮಗೆ, ಮಾಧ್ಯಮ ಮುಖಾಂತರ ಗೊತ್ತಾಗಿದೆ ನಮಗೆ. 3 ಎಕರೆ 16 ಗುಂಟ ಜಾಗ ಯಾರ್ದು? ಮುಖ್ಯಮಂತ್ರಿಗಳ ಪತ್ನಿದು. ಮುಖ್ಯಮಂತ್ರಿಗಳ ಪತ್ನಿ ಏನು ಮಾಡಿದರು? ಮೂಡ ಕೊಟ್ಟರು. ಒಂದೋ ಅಷ್ಟೇ ಜಾಗ ವಾಪಸ್ ಕೊಡಬೇಕು, ಇಲ್ಲ ಅದಕ್ಕೆ ದುಡ್ಡು ಕೊಡಬೇಕು, ಇಲ್ಲ 50-50 ಕೊಡಬೇಕು. ಕ್ರಮ ಪ್ರಕಾರ ಎಲ್ಲವೂ ಆಯಿತು. ತಪ್ಪಾಗಿದೆ ಮತ್ತೊಂದು ಮೂಡ. ಈಗ ಕುಮಾರಸ್ವಾಮಿ ಹೇಳಿದರು, ಸ್ವಾಮಿ ಅದಕ್ಕೆ ಮೂಲ ಜಮೀನ್ದಾರರೇ ಇಲ್ಲ, ನಿಂಗ ಮತ್ತು ಜವರ ಡೂಪ್ಲಿಕೇಟ್ ಅಂತ ಹೇಳಿದರು. ನಿಂಗ ಜವರ ಅಂತ ಯಾವುದೋ ಡೂಪ್ಲಿಕೇಟ್ ಮಾಡಿಬಿಟ್ರು, ಅಡ್ರೆಸ್ ಇಲ್ಲದವ್ರನ್ನ ಮಾಡಿಬಿಟ್ಟು ಮಲ್ಲಿಕಾರ್ಜುನಯ್ಯ ಭೂಮಿ ಬರ್ಕೊಂಡು ಅದನ್ನು ಗಿಫ್ಟ್ ಡೀಡ್ ಮಾಡಿದ್ದಾರೆ. ಆ ಮೂಲವೇ ಸರ್ಕಾರದ್ದು ಅಂತ. ಇವತ್ತು ಬೆಳಿಗ್ಗೆ ನೋಡಿದ್ರೆ ನಿಂಗ ಮತ್ತು ಜವರ ಪ್ರತ್ಯಕ್ಷ ಅಂದರೆ ಫ್ಯಾಮಿಲಿ. ಪಾಪ ಅವ್ರಿಗೂ ಗೊತ್ತಿಲ್ಲ, ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ರೀ. ಅವ್ರಿಗೂ ಗೊತ್ತು. ಅವ್ರು ಹೇಳ್ತಾರೆ, ಅಯ್ಯಪ್ಪ ನಮ್ಮ ಅಜ್ಜನಿಗೆ ಇಷ್ಟ ಆಸ್ತಿತ್ತ ಅಂತ. ಅವರು ಫುಲ್ಲು, ಹೇ ನಮ್ಮ ಅಜ್ಜನಿಗೆ ಇಷ್ಟ ಆಸ್ತಿದೆಯಾ? ಮೂಡ ಅಕ್ರಮದ ಮೂಲ ಮಾಲೀಕರು ನಿಂಗ ಮತ್ತು ಜವರ ಅಂತೇಳಿ ಅಲ್ಲಿ ಡಾಕ್ಯುಮೆಂಟಲ್ಲಿ ಇರೋದು. ಈಗ ಅಲ್ಲಿಗೆ ಬರ್ತೀನಿ. ಇದು ಅವರ ಅಂತ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರಲ್ಲಿ ಡೂಪ್ಲಿಕೇಟ್ ಮಾಡಿದ್ರಾ ಅಥವಾ ಒರಿಜಿನಲ್ ಅವರೇನಾ? ಈ ಡೌಟ್ ಇದೆ. ಜವರನಿಗೆ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜ 3 ಮಕ್ಕಳು. ಮಲ್ಲಯ್ಯ, ಮೈಲಾರಯ್ಯ, ದೇವರಾಜ 3 ಮಕ್ಕಳು. ಈಗ ಖ್ಯಾತ ತೆಗಿತಾ ಇರೋದು ಇವ್ರ ಮಕ್ಕಳು. ಮಲ್ಲಯ್ಯ, ಮೈಲಾರಯ್ಯನ ನಂತರ ದೇವರಾಜಿಗೆ ಭೂಮಿ ಬರುತ್ತೆ. 3 ಮಕ್ಕಳಲ್ಲಿ ದೇವರಾಜಗೆ ಭೂಮಿ ನೀಡಲು ಅಣ್ಣನ ಮಕ್ಕಳು ಒಪ್ಪಿರ್ತಾರಂತೆ. ಇಬ್ಬರು ಇರ್ತಾರಲ್ಲ, ಯಾರು? ಮಲ್ಲಯ್ಯ, ಮೈಲಾರಯ್ಯ, ದೇವರಾಜ ಭೂಮಿ. ಅಣ್ಣನ ಮಕ್ಕಳು ಎಲ್ಲ ದಾಖಲೆಗಳಿಗೆ ಸಹಿ ಹಾಕಿರ್ತಾರೆ. ಇದೇ ಭೂಮಿ ದೇವರಾಜರಿಂದ ಮಲ್ಲಿಕಾರ್ಜುನ್ಗೆ ಮಾರಾಟ ಆಗತ್ತೆ. CM ಸಿದ್ದರಾಮಯ್ಯ ಪತ್ನಿಯ ತಮ್ಮ ಮಲ್ಲಿಕಾರ್ಜುನ್ ಇವರಿಂದ ತಗೊಂಡಿದ್ದು ಅಂತ. ಮಲ್ಲಿಕಾರ್ಜುನ್ಗೆ ಮಾರೋ ಮುನ್ನ ಮೂಡಾಪಾಲಾಗಿತ್ತು ಭೂಮಿ ಆರೋಪ. ಮೂಡಾದಿಂದ ಹೆಂಗೆ ತಗೊಂಡ್ರಿ ನೀವು? ಆದರೂ ದೇವರಾಜ್ ಭೂಮಿ ಮಾರಾಟ ಮಾಡಿದ್ನಾ? ನಿಂಗ ಯಾರು ಜವರ, ನಿಂಗ ಒರಿಜಿನಲ್ ಮಾಲೀಕರು ಇಲ್ಲಿ ಹೇಳೋ ಪ್ರಕಾರ. ಅವರಿಂದ ಮೂಡ ಭೂಮಿ ಹೋಗುತ್ತೆ, ಡಿನೋಟಿಫಿಕೇಶನ್ ಆಗಿ ಮೂಲ ಮತ್ತು ಜವರಗೆ ವಾಪಸ್ ಬರುತ್ತೆ, ನಿಂಗ ಮತ್ತು ಜವರಗೆ ವಾಪಸ್ ಬರುತ್ತೆ. ಆ ಭೂಮಿಯನ್ನು ಮಲ್ಲಿಕಾರ್ಜುನಯ್ಯ ಖರೀದಿ ಮಾಡ್ತಾರೆ. ಆಮೇಲೆ ಅದನ್ನು ಮುಖ್ಯಮಂತ್ರಿಗಳ ಪತ್ನಿ ತನ್ನ ಸಹೋದರಿ ಕೊಡ್ತಾರೆ. ಆ ಜಾಗವನ್ನು ಮೂಡ ಗೊತ್ತಿಲ್ಲದೆ ನಿವೇಶನ ಮಾಡಿ ಮಾರತ್ತೆ. 2000 ನಂತರ ಗೊತ್ತಾಗುತ್ತೆ ನನ್ನ ಜಾಗವನ್ನು ಕಬಳಿಸಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಯವರ ಪತ್ನಿಗೆ. ಅವರು ಪತ್ರ ಬರೀತಾರೆ. ಮೂಡ ಹೇಳುತ್ತೆ ನಮ್ಮಿಂದ ಮಿಸ್ಟೇಕ್ ಆಗಿದೆ ಅಂತೇಳಿ. ಏನು ಬೇಕು ಅಂತ ಕೇಳ್ತಾರೆ. ನನಗೆ 50-50 ಕೊಡಿ ಅಂತಾರೆ. ಆ ಜಾಗ ಕೊಡ್ತಾರೆ, 14 ಸೈಟ್ ಕೊಡ್ತಾರೆ. ಈಗ ಹೇಳ್ತಿರೋದು ಈ ಜಾಗ ಅಕ್ರಮವಾಗಿ ಮಾಡಲಾಗಿದೆ ಅಂದರೆ ಮಲ್ಲಿಕಾರ್ಜುನಯ್ಯ ಮೂಡಾದ ಜಾಗವನ್ನೇ ಡೂಪ್ಲಿಕೇಟ್ ಆಗಿ ಮಾಡಿಕೊಂಡಿದ್ದಾರೆ. ಒಂದು. ಎರಡನೇದು, ಈ ಜವರ ಮತ್ತು ನಿಂಗ ದಲಿತರು. ಆ ದಲಿತರ ಜಾಗವನ್ನು ಮಾರಾಟ ಮಾಡೋಂಗಿಲ್ಲ, ಹೆಂಗೆ ನೀವು ತಗೊಂಡ್ರಿ? ಇಲ್ಲಿ ನನಗನ್ಸೋದೇನು ಗೊತ್ತಾ, ಇಲ್ಲಿ ಒಂದು ಗೋಲ್ಮಾಲ್ ಆಗಿದೆ. ಮುಖ್ಯಮಂತ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವರ ಪತ್ನಿಯಾಗಿ ಮುಖ್ಯಮಂತ್ರಿಯನ್ನು ಟಾರ್ಗೆಟ್ ಆಗ್ತಾ ಇದೆ. ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗತ್ತೆ, ಬಿಕಾಸ್ ಮುಖ್ಯಮಂತ್ರಿಯವರು. ಈ ತೊಳಲಾಟದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇನ್ನು ಮೊಮ್ಮಗನ ಆರೋಪ ಏನು? ಬನ್ನಿ ಕೇಳಿ. ಯಾರು? ನಿಂಗ ಜವರನ ಮೊಮ್ಮಗ. ಅಣ್ಣನ ಮಕ್ಕಳಿಂದ ಆಸ್ತಿ ಪತ್ರಗಳಿಗೆ ಸಹಿ ಪಡೆದಿದ್ದರು ದೇವರಾಜ್. ಚಿಕ್ಕಪ್ಪ ಸಹಿ ಹಾಕಿಸಿಕೊಂಡ ದೇವರಾಜ್ ಮೋಸ ಮಾಡಿದ ಆರೋಪ. ಚಿಕ್ಕಪ್ಪ ನಮಗೆ ಯಾವುದೇ ಹಣ ಕೊಟ್ಟಿಲ್ಲ ಅಂಥೇಳಿ ಮಂಜುನಾಥ್ ಆರೋಪ. ದೇವರಾಜ್ ವಿರುದ್ಧ ಮೈಲಾರಯ್ಯನ ಮಗ ಮಂಜುನಾಥ್ ಕಿಡಿಕಿಡಿಯಾಗಿದ್ದಾನೆ. ಅರ್ಥ ಆಯ್ತಲ್ಲ ನಿಮಗೆ? ಫಸ್ಟ್ ಏನು ಹೇಳ್ತಾರೆ?
ನಾವು 3 ಜನ, ನಮ್ಮ ಅಜ್ಜನಿಗೆ 3 ಜನ ಮಕ್ಕಳು, ದೇವರಾಜ್, ಮಲ್ಲಯ್ಯ, ಮೈಲಾರಯ್ಯ. ಮಲ್ಲಯ್ಯ ಮತ್ತು ಮೈಲಾರಯ್ಯ ದೇವರಾಜ್ಗೆ ಬರ್ಕೊಡ್ತಾರೆ, ಮಕ್ಕಳು ಕೂಡ ಬರ್ಕೊಡ್ತಾರೆ. ದೇವರಾಜ್ ಭೂಮಿ ಮಾರ್ತಾನೆ, ದುಡ್ಡು ಬರುತ್ತೆ, ನಮ್ಗೆ ಕೊಡಲ್ಲ. ಈಗ ಆರೋಪ ಮಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು ಒಂದು ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿ, ಅಂದರೆ ದೌರ್ಜನ್ಯ ಎಸಗಿ ಅವ್ರಿಗೆ ಸೇರಬೇಕಾದ ಆಸ್ತಿನ ತಮ್ಮ ಕುಟುಂಬದ ಆಸ್ತಿನೇ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇಲ್ಲ. ಇದನ್ನು ಹೇಳಿರೋದು ಸೇಮೈ ಕೃಷ್ಣ ಅವರು. ಇವರು RTI ಕಾರ್ಯಕರ್ತ, ಸಾಮಾಜಿಕ ಕಾರ್ಯಕರ್ತ. ಇವರು ಇದನ್ನು ಹೊರಗೆ ತಂದಿದ್ದು. ಅವರನ್ನು ಅರೆಸ್ಟ್ ಮಾಡಿ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಈಗ ನಿಂಗ ಉರ್ಫ್ ಜವರ ಅವರು ಕೂಡ ನಮ್ಮ ಜಾಗವನ್ನು ತಗೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಎಲ್ಲಿಗೆ ಹೋಗಿ ಬಂದಿಲ್ಲ ಅಂತ ಗೊತ್ತಿಲ್ಲ. ನಿಜವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆನೋವು ಇದು, ದೊಡ್ಡ ತಲೆನೋವು. ಈವನ್ ವಾಲ್ಮೀಕಿ ನಿಗಮದಲ್ಲೂ ಕೂಡ ಸೇಫ್ ಆಗ್ತಾರೆ. ಇದರಲ್ಲಿ ಏನೋ ಸಿಕ್ಕಾಕೊಂಡಂಗೆ ಕಾಣ್ತಾ ಇದೆ. ಅವರಲ್ಲ, ಅವರ ತಮ್ಮನ ಕೆಲವು ಪ್ರಕರಣಗಳು ಅಥವಾ ಒಂದು ಕಿರಿಕಿರಿ ಆದಂಗೆ ಕಾಣ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸಾಧಾರಣವಾಗಿ ಮನೆಯಲ್ಲಿ ಹೇಳ್ತಾರೆ, ಯಾರ್ದಾದ್ರು ಫ್ರೆಂಡ್ಶಿಪ್ ಮಾಡುವಾಗ ನೋಡಿ ಹಿಡಿದು ಮಾಡ್ರಪ್ಪ, ಚೆನ್ನಾಗಿತ್ತೆ, ಒಳ್ಳೆ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಿ. ಕಂಟಕ ಆಗತ್ತೆ ಅಂತ ಗೊತ್ತಿರುತ್ತೆ, ಇಷ್ಟೆಲ್ಲ ಆಗುತ್ತೆ. ನೋಡಿ ಈ ಎಫೆಕ್ಟ್ ಏನಾಯಿತು ನೋಡೋಣ. ಏನಾಯಿತು ಮೊದಲಿಗೆ, ಇವತ್ತು ರೇಣುಕಾಸ್ವಾಮಿ ಕೊಲೆ ಆರೋಪಿ ರಘು ತಾಯಿ ಸತ್ತೋಗ್ಬಿಟ್ರು. ರಘುಗೆ ತನ್ನ ತಾಯಿಯ ಕೊನೆಗಾಲ ಮುಖ ನೋಡಲಿಕ್ಕಾಗಿಲ್ಲ. ಒಂದು ತುಳಸಿ ನೀರು ಬಿಡೋದು ಅಂತಾರಲ್ಲ, ಅದು ಬಿಡೋಕ್ಕಾಗಿಲ್ಲ. ಯಾರೀತ? ಚಿತ್ರದುರ್ಗದ ದರ್ಶನ್ ಫ್ಯಾನ್ಸ್ ಅಧ್ಯಕ್ಷ ರಾಘವೇಂದ್ರ. ಆಮೇಲೆ ಮೊದಲೇ ಅನಾರೋಗ್ಯದಿಂದ ಬಳಲ್ತಾ ಇದ್ರು ರಘು ತಾಯಿ, ಹೇಗೂ ಹುಷಾರಿರಲಿಲ್ಲ. ರಘು ಬಂಧನದ ಬಳಿಕ ಮತ್ತೆ ಕುಗ್ಗಿ ಹೋದರು. ಮಗನಿಗಾಗಿ ಪ್ರತಿದಿನ ಪರಿತಪಿಸ್ತಾ ಇದ್ರು ರಘು ತಾಯಿ. ಇಂದು ಬೆಳಗ್ಗೆ ಮನೆಯಲ್ಲಿ ಕೊನೆ ಹೆಸರು ಹೇಳಿದ್ರು ಮಂಜುಳಮ್ಮ. ಅತ್ತ ಮಗನಿಗಾಗಿ ಸಂಜೆಯವರೆಗೂ ಇಡೀ ಕುಟುಂಬ ಕಾದು ಕುಳಿತುಕೊಳ್ಳುತ್ತೆ. ಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಇತ್ತ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಹೋಗೋದಕ್ಕೆ ಕೋರ್ಟ್ಗೆ ಮನವಿ ಮಾಡ್ತಾನೆ. ಅಂತ್ಯ ಸಂಸ್ಕಾರಕ್ಕೆ ಹೋಗಲು ಅನುಮತಿ ಕೊಡುತ್ತೆ ಕೋರ್ಟ್. ಆದರೆ ಕೋರ್ಟ್ ಅನುಮತಿ ಕೊಡೋದಕ್ಕೆ ಮುನ್ನ ತಾಯಿ ಅಂತ್ಯ ಸಂಸ್ಕಾರ ಕೂಡ ಆಗುತ್ತಂತೆ. ಇದರ ನಡುವೆ ಕೋರ್ಟ್ ಹೋಗಪ್ಪ ಅಂತ ಹೇಳಿದ್ರು ಕೂಡ ನಾನು ಹೋಗಲ್ಲ ಅಂತಾನೆ ರಾಘವೇಂದ್ರ. ನಾನು ಚಿತ್ರದುರ್ಗ ಕಡೆ ಹೋಗಲ್ಲ ಸರ್, ಮಾನ ಮರ್ಯಾದೆ ಹರಾಜಾಗಿದೆ, ನಾನು ಇಂಥವನಲ್ಲ ಅನ್ನೋ ರೀತಿಯಲ್ಲಿ ಆತ ಮಾತಾಡಿದ್ದಾನೆ. ಇನ್ನು ಪುತ್ರನಿಲ್ಲದೆ ತಾಯಿ ಅಂತ್ಯ ಸಂಸ್ಕಾರ ಎಲ್ಲ ನೆರವೇರಿಸಿದ ಕುಟುಂಬ. ಅಮ್ಮನ ಅಂತ್ಯ ಸಂಸ್ಕಾರ ತಿಳಿದು ಎಷ್ಟು ಮನನೊಂದಿರ್ಬೋದು ರಘು ಕೂಡ ಅಲ್ವಾ, ಕುಟುಂಬಸ್ಥರು. ರಘು ಮನೆಗೆ ಹೋಗೋದಕ್ಕೆ ರಾಘವೇಂದ್ರ ಹಿಂದೇಟಾಗ್ತಾ ಇದ್ದಾನೆ. ನಾನು ಹೋಗಲ್ಲ ಮನೆಗೆ, ಕೋರ್ಟ್ ಆದೇಶವಿದ್ದರೂ ಮನೆಗೆ ಹೋಗಲ್ಲ ಅಂತ ಹೇಳ್ತಾನೆ. ಅವನು ಹೇಳ್ಬಿಟ್ಟು ನಂದು ಜೈಲಲ್ಲಿ, ಇಲ್ಲ ಸರ್ ನಾನು ಹೋಗಲ್ಲ, ನಾನು ನಮ್ಮ ಊರಿಗೆ ಹೋಗಲ್ಲ, ನಮ್ಮ ಮನೆ ಬಿಡಿ ಸರ್, ನಾನು ಹೋಗಲ್ಲ ಸರ್. ನೋಡಿ ಇಲ್ಲಿ ತನಕ ಎಷ್ಟು, 1 ಹತ್ಯೆ ಆಯಿತು, 3 ಸಾವಾಯಿತು. ಇಲ್ಲಿ ಯಾರಿಗೆ? ಎಲ್ಲ ಬಡವರ ಮನೆ. ಡಿ ಗ್ಯಾಂಗ್ ಹತ್ಯೆ ಮಾಡಿದ್ದು ಒಬ್ಬರನ್ನ, ಆದರೆ ಮರಣ ಹೊಂದಿದ್ದು ಈಗ 3. ಮೊದಲು ರೇಣುಕಾಸ್ವಾಮಿ ಸಾವಾಗತ್ತೆ, ಬಳಿಕ ಆರೋಪಿ ಅನು ತಂದೆ ಚಂದ್ರಣ್ಣ ಸತ್ತೋಗ್ಬಿಡ್ತಾರೆ. ಮಗನ ಅರೆಸ್ಟ್ ಸುದ್ದಿ ಕೇಳಿ ಅನು ತಂದೆ ಸಾವಿಗೀಡಾಗ್ತಾರೆ. ಇದೀಗ ಮತ್ತೊಬ್ಬ ಆರೋಪಿ ತಾಯಿ ನಿಧನರಾಗ್ತಾರೆ. ದುರ್ಗದ ಆರೋಪಿ ರಘು ತಾಯಿ ಮಂಜುಳಮ್ಮ. ಎಲ್ಲಿಂದ ಎಲ್ಲಿಗೆ ಸ್ವಾಮಿ? ಬಡವರಿಗೆ ಬೇಕಾಯಿದೆಯಲ್ಲ, ಇಂಥದ್ದು ಬೇಕೇನ್ರಿ ಜೀವನ? ನೆಕ್ಸ್ಟ್